ವ್ರತ ಪೂಜೆ ಅಂದ್ರೆ ಹೇಗಿರ್ಬೇಕು ಅಂತ ಹೇಳೋದನ್ನ ಬಿಟ್ಟು ನೀನೇ ಮೊದಲು ತಿಂತಿದ್ರೆ ಇವ್ರು ಹೇಗಿರ್ತಾರಮ್ಮ? ನಾವು ವ್ರತ ಮಾಡಿ ಪೂಜೆ ಮಾಡ್ತಿರೋದು, ಉಪವಾಸ ಮಾಡ್ತಿರೋದು ನಮ್ ಕೊನೆ ಉಸಿರಿರೋವರೆಗೂ ದೀರ್ಘ ಸುಮಂಗಲಿಯಾಗಿ ಇರಬೇಕು ಅಂತ, ಇವರು ಆಯುರಾರೋಗ್ಯದಿಂದ ಬದುಕಬೇಕು ಅಂತ. ಇವರುಗಳ ಕ್ಷೇಮಕ್ಕಿಂತ ಹಸಿವೆನೇ ಜಾಸ್ತಿ ಆಗೋಯ್ತಾ ನಿಮ್ಗೆ? ಚಿಕ್ಕ ಮಕ್ಕಳು ಅವ್ರು ಪಾಪ ಅಲ್ವೇನಮ್ಮ? ಹೇಳಿದ ಪ್ರಕಾರ ರಿವರ್ಸ್ ಆಗತ್ತೆ ಅಂತ ನನ್ ಮಾತ್ ಕೇಳಿದ್ರ? ಇವಳು ಗಂಡ ಬರ್ದೇ ಇದ್ದಿದ್ರೆ ಯಾವ ಗಲಾಟೆನೂ ಆಗ್ತಿರ್ಲಿಲ್ಲ. ರಾಜಿ, ಬೇಗ ಸೀರೆ ಉಟ್ಕೊಂಡು ರೆಡಿ ಆಗು. ನಾನು ಉಟ್ಕೊಳಲ್ಲ. ಯಾಕೆ? ನನ್ಗೋಸ್ಕರ ಇಲ್ಲಿ ನೋಡು, ಈ ಡ್ರೆಸ್ ಇದೆ. ಈ ಡ್ರೆಸ್ ಯಾರು ಕೊಟ್ಟಿದ್ದು? ನಮ್ ಸರ್ ಕೊಟ್ಟಿದ್ದು. ಸರ್ ಕೊಟ್ರ? ಯಾವಾಗ ಬಂದ್ರು, ಯಾವಾಗ ಕೊಟ್ರು? ನನ್ಗೋಸ್ಕರ ಅವರೆಷ್ಟು ಪ್ರೀತಿಯಿಂದ ತಂದ್ಕೊಟ್ರು ಗೊತ್ತಾ? ಸರಿ ಬಿಡು, ತಕ್ಕೊಟ್ರು. ನೀನು ನಿಮ್ಮತ್ತೆ ಕೊಟ್ಟಿರೋ ಸೀರೆ ಉಟ್ಕೊಂಡು ಆದಷ್ಟು ಬೇಗ ರೆಡಿ ಆಗು. ನಾನು ಸೀನು ತಂದಿರೋ ಸೀರೆ ಉಟ್ಕೋತೀನಿ. ನನ್ಗೆ ಎಷ್ಟು ಪ್ರೀತಿಯಿಂದ ನಮ್ ಸರ್ ತಂದ್ಕೊಟ್ಟಿರೋ ಈ ಡ್ರೆಸ್ ತೋರ್ಸಿದ್ರೆ ಈ ಸೀರೆ ಉಟ್ಕೋ ಅಂತಿದ್ಯಲ್ಲ, ನಾನು ಈ ಡ್ರೆಸ್ಸೇ ಹಾಕೋತೀನಿ. ನೀನ್ ಯಾಕೋ ಏನೋ ಮಾಡ್ತೀಯ ಅನ್ಸುತ್ತೆ. ನಾವು ವ್ರತ ಮಾಡ್ಬೇಕು ಅಂದ್ರೆ ಅತ್ತೆಯವ್ರು ಕೊಟ್ಟಿರೋ ಸೀರೆಗಳನ್ನೇ ಉಟ್ಕೋಬೇಕಂತೆ. ನೀನ್ ಉಟ್ಕೋ ಆದ್ಯಾ, ನಾನು ನನಗ್ ಮುಂದೆ ಆಗೋ ಗಂಡ ಕೊಟ್ಟಿರೋ ಡ್ರೆಸ್ನೇ ಹಾಕೊಳ್ತೀನಿ. ರಾಜಲಕ್ಷ್ಮಿ, ಪೂಜೆಗೆ ಉಪವಾಸ ಇರ್ಬೇಕು ಅಂತ ಹೇಳ್ತಿದ್ದಾರೆ. ಹೆಚ್ಚಾಗಿ ಮಾತಾಡ್ಸಿ ಎನರ್ಜಿ ವೇಸ್ಟ್ ಮಾಡಿಸ್ಬೇಡ. ಬೇಗ ಸೀರೆ ಉಟ್ಕೊಂಡು ರೆಡಿ ಆಗು. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ಬಾ ಏನಾಯ್ತು? ಮಾಡ್ತಿದ್ದಾಳೆ. ಬಾ. ನಾಳೆ ವ್ರತ ಮಾಡಕ್ಕೆ ಈ ಸೀರೆ ಉಟ್ಕೊಂಡ್ರೆ ಸಾಯಂಕಾಲ ಕಲ್ಯಾಣಿಲಿ ದೀಪ ಬಿಡೋವರೆಗೂ ಇದೇ ಸೀರೆಯಲ್ಲಿ ಇರಬೇಕು. ಸೀರೆ ಮೇಲೆ ಈ ಕಲರ್ ಹೇಗೆ? ಸೀನು ತುಂಬಾ ಪ್ರೀತಿಯಿಂದ ಕೊಟ್ಟಿರೋ ಈ ಸೀರೆ ಉಟ್ಕೊಳ್ಳೋಣ ಅಂದ್ರೆ ಹೀಗಾಗೋಗಿದ್ಯಲ್ಲ. ಪಾಪ ನೋಡ್ಕೊಳ್ಳಿಲ್ವೇನೋ.
ಸರಿ ಬಿಡು. ಹುಷಾರು ಕಣಮ್ಮ. ಹೆಣ್ಮಕ್ಳು ಅಂದವಾಗಿ ತಯಾರಾಗಿ ಓಡಾಡೋ ಕಾಲ ಅಲ್ಲ ಇದು. ಅಮ್ಮ, ರಾಜಲಕ್ಷ್ಮಿ ಭಯ ಪಡ್ತಾ ಇದ್ರೆ ಧೈರ್ಯ ಇಲ್ಲ ಅಂತ ಬೇಜಾರು ಮಾಡ್ಕೊಂಡಿದ್ವಿ. ಧೈರ್ಯವಾಗಿ ಓಡಾಡ್ತಾ ಇದ್ರೆ ಭಯದಲ್ಲಿರ್ಬೇಕು ಅಂತ ಹೇಳ್ತಿದ್ಯಾ? ಹುಷಾರಾಗಿರು ಅಂತ ಅತ್ತೆ ಹೇಳ್ತಿರೋದು. ಹೆಣ್ಣು ಮಕ್ಕಳ ತಂದೆ ತಾಯಿಗಳು ಅಷ್ಟೇ. ನೋವು ಮತ್ತೆ ಭಯದ ಮಧ್ಯೆ ನಾವು ಬದುಕ್ತೀವಿ. ಅವರು ಹಾಗೆ ಬದುಕಬೇಕು ಅಂತ ಕೇಳ್ಕೋತೀವಿ. ಅದು ತಪ್ಪು ಜನಕಿ. ಹೆಣ್ಣು ಮಕ್ಕಳಿಗೆ ನಾವು ಕೊಡಬೇಕಾಗಿರೋ ಆಸ್ತಿ ಧೈರ್ಯನೇ. ಅಣ್ಣ ಹೇಳಿದ್ದು ಕೂಡ ನಿಜನೇನಮ್ಮ. ಹಬ್ಬ ಹರಿದಿನ ಅಂತ ಹೆಣ್ಮಕ್ಳು ಲಕ್ಷಣವಾಗಿ ತಯಾರಾಗ್ಬೇಕಲ್ಲ. ರಾಜಲಕ್ಷ್ಮಿ, ನೀನ್ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿದೆ ಅನಿಸ್ತಿದೆ. ಇವಳತ್ತೆ ಅಭಿಮಾನ ಈ ಸೀರಿಯಲ್ ಕಾಣಿಸ್ತಾ ಇದೆ. ಏಯ್, ಯಾಕೆ ಕೋಪ? ಸೀರೆ ಚೆನ್ನಾಗಿದೆ ಅಂತಿದಾರಲ್ವಾ?